ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ಪಲ್ಯ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಎಲ್ರಿಗೂ ಗೊತ್ತಿರ್ಬೋದು, ನೋಡಿದರೆ ಗೊತ್ತಾಗ್ತಿದೆ ಅನಿಸುತ್ತೆ. ಗೋರಿಕಾಯಿ ಪಲ್ಯ ಅಥವಾ ಚೌಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಕ್ರೀಮಿಯಾಗಿ ಡಿಲೀಷಿಯಸ್ ಆಗಿದೆ. ಇದು ಜೋಳದ ರೊಟ್ಟಿ ಜೊತೆ ಸಖತ್ ಕಾಂಬಿನೇಷನ್ನು, ಅಕ್ಕಿ ರೊಟ್ಟಿ ಜೊತೆನೂ ತಿನ್ಬೋದು. ನಾನಿಲ್ಲಿ ನಾಟಿ ಚೌಳಿಕಾಯಿ ಅಂದರೆ ಅಥವಾ ಜವಾರಿ ಚೌಳಿಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ದಪ್ಪ ದಪ್ಪ ಇದ್ದರೆ ಅದನ್ನು ತೆಗೆದ್ಬಿಡಿ, ಹಾಕಬೇಡಿ. ತುಂಬ ದಪ್ಪ ಇರೋದು ಅದು ಟೇಸ್ಟ್ ಆಗಲ್ಲ. ಮತ್ತು ಇದನ್ನು ಬಿಡಿಸ್ಕೊಳ್ಳೋದು ಹೇಗೆ ಅಂತಲೂ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಒಂದೇ ಅಳತೆಯಲ್ಲಿ ಇದನ್ನು ಕೈಯಿಂದ ಮುರ್ಕೋಬೇಕು. ಹ್ಯಾಬ್ರಿಡ್ ಇದ್ದರೆ ಅಂದರೆ ನಾಟಿ ಇಲ್ಲದೆ ಇರೋದಿದ್ದರೆ ಚಾಕುವಿಂದ ಕಟ್ ಮಾಡಿದರೂ ಪರವಾಗಿಲ್ಲ. ಬಟ್ ಇದನ್ನು ನಮಗೆ ಚಾಕುವಿಂದ ಕಟ್ ಮಾಡೋಕ್ಕಾಗಲ್ಲ. ಈ ಥರ ಎಳೆ ಎಳೆ ನಾರು ಥರ ಬರುತ್ತೆ ಪಕ್ಕ, ಆ ಕಡೆ ಈ ಕಡೆ ಈ ಥರ ಕ್ಲೀನ್ ಮಾಡಬೇಕು. ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಬ್ಬರಿಗಾಗುವಷ್ಟು ಪಲ್ಯ ಇವತ್ತು ಮಾಡ್ತಾಯಿದ್ದೀನಿ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಬರೀ ಒಂದು ಮೀಡಿಯಮ್ ಈರುಳ್ಳಿ, 2 ಮೀಡಿಯಮ್ ಟೊಮೆಟೊ, ಕೊತ್ತಂಬರಿ ಮತ್ತು ಕರಿಬೇವು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಇದನ್ನು ಮೊದಲು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈ ಚೌಳಿಕಾಯಿನ ನಾನಿಲ್ಲಿ ಒಂದೇ 1 ಟೀ ಸ್ಪೂನು ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಇದು ಡಯಟ್ ಮಾಡೋರಿಗೆ 1 ಟೇಬಲ್ ಸ್ಪೂನಲ್ಲೇ ಸಾಕು. ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಬೇಕಂದರೆ ನೀವು 1-2 ಸ್ಪೂನು ಎಕ್ಸ್ಟ್ರಾನೂ ಹಾಕೋಬೋದು, ಡಯಟ್ ಮಾಡಲ್ಲ ಅಂತಂದರೆ. ಇದು ತುಂಬ ಚೆನ್ನಾಗಿರುತ್ತೆ, ಡಿಲೀಷಿಯಸ್ ಆಗಿರುತ್ತೆ. ಇದು ಮತ್ತು ಜೋಳದ ರೊಟ್ಟಿ ಡಯಟ್ ಮಾಡೋರಿಗೆ ಸಖತ್ ಕಾಂಬಿನೇಷನ್ನು, ಒಳ್ಳೆ ಫುಡ್ಡು. ನೋಡ್ಬೋದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಚೌಳಿಕಾಯಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಚೌಳಿಕಾಯಿ ಪಲ್ಯ. ಇದು ನಾನು ಡಯಟ್ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಇಂಗ್ರೀಡಿಯೆಂಟ್ ಏನು ಬೇಕಿಲ್ಲ ಇದಕ್ಕೆ, ಬಟ್ ತುಂಬ ಇಂಗ್ರೀಡಿಯೆಂಟಿಂದನೂ ಮಾಡ್ಬೋದು. ಮಸಾಲೆ ಎಲ್ಲ ಹಾಕಿ ಮಾಡ್ಬೋದು. ನಾನಿಲ್ಲಿ ಇವಾಗ ಹುರಿದಿರೋ ಚೌಳಿಕಾಯಿ ತೆಗೆದುಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಮಾಮೂಲಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಕರಿಬೇವು ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬದಲಿಗೆ ನೀವು ಬೆಳ್ಳುಳ್ಳಿ ಒಗ್ಗರಣೆನೂ ಇಲ್ಲಿ ಹಾಕೋಬೋದು. ನಾನು ಪಲ್ಯಕ್ಕೆ ಯಾವಾಗಲೂ ಈರುಳ್ಳಿನೇ ಯೂಸ್ ಮಾಡ್ತೀನಿ. ನೀವು ಬೇಕಿದ್ದರೆ ಡಯಟ್ ಮಾಡೋರು ಈರುಳ್ಳಿ ತಿನ್ನಲ್ಲ ಅಂತಂದರೆ ನೀವು ಬೆಳ್ಳುಳ್ಳಿಯಿಂದನೂ ಇದನ್ನು ಮಾಡ್ಕೋಬೋದು. ಇವಾಗ ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಮತ್ತು ಕೊತ್ತಂಬರಿ ನಾನು 2 ಒಗ್ಗರಣೆಯಲ್ಲೇ ಹಾಕ್ತಾಯಿದ್ದೀನಿ. ನೋಡ್ಬೋದು ಇವಾಗ ಖಾರಕ್ಕೆ ನಾನಿಲ್ಲಿ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ. ನೀವು ಬರೀ ರೆಡ್ ಚಿಲ್ಲಿ ಪೌಡರ್ ಹಾಕೋಬೋದು. ಇಲ್ಲ ಅಂದರೆ 1 ಟೀ ಸ್ಪೂನು ಗರಂ ಮಸಾಲನೂ ಸೇರಿಸ್ಕೋಬೋದು. ಮತ್ತು ಒಂದು ಚಿಟಿಕೆ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು ಬೇರೆ ಏನೂ ನಾನು ಸೇರಿಸ್ಕೊತಾ ಇಲ್ಲ, ಯಾಕಂದರೆ ನಾನು ಡಯಟ್ಗೋಸ್ಕರ ಮಾಡ್ತಾ ಇರೋದು ಇದನ್ನು. ಇಲ್ಲ ಅಂದರೆ ಇದಕ್ಕೆ ಶೇಂಗಾ ಪೌಡ್ರು ಹಾಕ್ಬೋದು, ಮತ್ತು ಖಾರ ಎಳ್ಳು ಪೌಡ್ರೂ ಹಾಕ್ತಾರೆ, ಅಥವಾ ಗುರೆಳ್ಳು ಪೌಡ್ರ್ ಅಂತ ಹೇಳ್ತಾರಲ್ಲ, ಅದನ್ನು ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಏನೂ ಹಾಕ್ತೇನೆ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಈಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಯಾಕಂದರೆ ನಾವು ಚೌಳಿಕಾಯಿನ ಫ್ರೈ ಮಾಡಿರ್ತೀವಲ್ಲ, ಹುರಿದುಕೊಂಡಿರ್ತೀವಲ್ಲ, ಅದಕ್ಕೆ ಇದು ತುಂಬ ಕುದಿಸೋದೇನು ಬೇಕಿಲ್ಲ. ನಾನಿಲ್ಲಿ ಎಲ್ಲ ಖಾರ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ 2 ಟೇಬಲ್ ಸ್ಪೂನು, ಅಂದರೆ ನಾನು ಮಾಡ್ತಾ ಇರೋ ಸ್ಪೂನಲ್ಲಿ 2 ಸ್ಪೂನು ನೀರು ಹಾಕಿಬಿಟ್ಟು 1-2 ನಿಮಿಷ ಮುಚ್ಚಿಟ್ಟು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ 2 ನಿಮಿಷ ಆಗಿದೆ, ನಮ್ಮ ಪಲ್ಯನೂ ರೆಡಿಯಾಗಿದೆ, ಎಲ್ಲ ನೀರೂ ಹೀರ್ಕೊಂಡಿದೆ. ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನಿಮಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ. ಏನಾದರೂ ಕೇಳೋದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.